ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಈ ತಪ್ಪುಗಳನ್ನು ಮಾಡೋದ್ರಿಂದ ಆ ಇಡೀ ದಿನ ಹಾಳಾಗುವಂಥದ್ದಿರುತ್ತೆ. ಅಂದರೆ ಇಡೀ ದಿನ ಭಯ, ಆತಂಕ, ಉದ್ವೇಗ, ಹಾಗೆ ಸೋಮಾರಿತನ, ನೆಮ್ಮದಿ ಇಲ್ಲದಂತಿರುವುದು, ಅನಾರೋಗ್ಯಗಳಾಗುವಂಥದ್ದು, ಹಾಗೆ ಆತಂಕಗಳು ಆತಂಕಗಳಾಗುವಂಥದ್ದು, ಮಾಡುವ ಕೆಲಸದಲ್ಲಿ ಪ್ರಗತಿ ಸಾಧಿಸದೇ ಇರುವಂಥದ್ದು, ಸೋಲನ್ನು ಅನುಭವಿಸುವಂಥದ್ದು ಈ ಪ್ರಕಾರದಲ್ಲಿ ಆಗುತ್ತೆ. ಹಾಗಾಗಿ ನಾನು ತಿಳಿಸ್ಕೊಡುವಂತಹ ಈ ಪ್ರಕಾರದಲ್ಲಿ ನೀವು ಈ ದಿನ ನೀವು ನಡೆದುಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಇಡೀ ದಿನ ಶುಭವಾಗಿರುತ್ತೆ. ಇಡೀ ದಿನ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ಸಾಗುತ್ತೆ, ಧನಾಕರ್ಷಣೆ ಆಗುತ್ತೆ, ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದಷ್ಟು ಕೆಲಸಗಳನ್ನು ಮಾಡಬಾರ್ದು. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ತಪ್ಪೇನಪ್ಪ ಅಂದರೆ, ಎದ್ದ ತಕ್ಷಣ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡುವಂಥದ್ದು. ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನಾವು ಹಾಳ್ಮುಖ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಹಾಳ್ಮುಖವನ್ನು ಕನ್ನಡಿಯಲ್ಲಿ ನಾವು ನೋಡಿದ್ವಿ ಅಂದರೆ ಇಡೀ ದಿನ ನಮಗೆ ದಾರಿದ್ರ್ಯವಿರುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ಪ್ರಗತಿ ಇರೋದಿಲ್ಲ. ಎಲ್ಲ ಕೆಲಸಗಳು ಕೂಡ ಹಿಂದೆ ಆಗುತ್ತೆ, ಸೋಮಾರಿತನವಾಗುತ್ತೆ, ಹಾಗೆ ದಾರಿದ್ರ್ಯ ಬರೋದ್ರಿಂದ ಧನಾಕರ್ಷಣೆ ಕೂಡ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕೂಡ ಕನ್ನಡಿಯನ್ನು ನೋಡಬೇಡಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ಎರಡನೇ ತಪ್ಪು ಏನಪ್ಪ ಅಂತಂದರೆ, ಫೋನನ್ನು ನೋಡುವಂಥದ್ದು, ಮೊಬೈಲ್ ಫೋನನ್ನು ನೋಡುವಂಥದ್ದು. ಮೊಬೈಲ್ ಫೋನಲ್ಲಿ ಯಾರ್ದೋ ಒಂದು ಮುಖ ನೋಡುವಂಥದ್ದು, ಏನೋ ಒಂದು ನೆಗೆಟಿವಿಟಿ ಆಗಿರುವಂಥ ವಿಚಾರಗಳನ್ನು ನೋಡುವಂಥದ್ದು, ಇವತ್ತೇನಾಗಿದೆ ಏನೋಗಿದೆ ಅನ್ನೋವಂಥದ್ದನ್ನ ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೋಡುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಈ ಫೋನನ್ನು ನೀವು ನೋಡೋದ್ರಿಂದ ಇಡೀ ದಿನ ನೀವು ಕೋಪದಲ್ಲಿರ್ತೀರ, ಉದ್ವೇಗದಲ್ಲಿರ್ತೀರ. ಯಾರ ಜೊತೆ ಮಾತಾಡಬೇಕಾದ್ರೂ ಆವೇಶದಿಂದ ಮಾತಾಡುವಂಥದ್ದು, ಮನೆ ಮಂದಿಯ ಮೇಲೆ ಕೋಪಗೊಳ್ಳುವಂಥದ್ದು ಈ ರೀತಿಯಾಗಿರುತ್ತೆ. ಇನ್ನು ಕೆಲಸ ಮಾಡುವಂಥ ಜಾಗದಲ್ಲೂ ಕೂಡ ಎಲ್ಲರ ಮೇಲೂ ಸಿಟ್ಟು ಮಾಡಿಕೊಳ್ಳುವಂಥದ್ದು ಆಗತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ. ಇನ್ನು ಮೂರನೆಯದಾಗಿ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಬೆಡ್ರೂಮ್ ಇರುತ್ತೆ. ಬೆಡ್ರೂಮ್ ಕಿಟಕಿಯಲ್ಲಿ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಹಾಳು ಮನೆ, ಬಿದ್ದೋಗಿರುವಂಥ ಗೋಡೆ, ಬಿದ್ದೋಗಿರುವಂಥ ಮನೆ, ಹಾಳು ಬಿದ್ದಿರುವಂಥ ಮನೆ, ಬೆಂದೋಗಿರುವಂಥ ಮನೆ, ಈ ರೀತಿ ಮನೆಗಳು, ಹಾಳು ಬಿದ್ದಿರುವಂಥ ಮನೆಗಳನ್ನು ನೀವೇನಾದರೂ ನೋಡಿದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ದಾರಿದ್ರ್ಯತೆ ಉಂಟಾಗುತ್ತೆ. ನಿಮ್ಮ ಬದುಕಲ್ಲಿ ಎಲ್ಲವೂ ಅಡ್ಡಿ ಆತಂಕಗಳಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಅಪಜಯವನ್ನು ಸಾಧಿಸ್ತೀರಾ. ಯಾವುದೇ ರೀತಿ ಯಶಸ್ಸು ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಳು ಮನೆಗಳನ್ನು ನೋಡೋದನ್ನು ನೀವು ಬಿಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಾಲ್ಕನೆಯದಾಗಿ ಸ್ನೇಹಿತರೆ, ಬೇರೆಯವರ ನೆರಳನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡಿದ್ರಿ ಅಂದರೆ ಅವರಲ್ಲಿರುವಂತಹ ನೆಗೆಟಿವಿಟಿ ವೈಬ್ಸು ನಿಮ್ಮಲ್ಲಿ ಆಕರ್ಷಿತವಾಗುತ್ತೆ. ಇಡೀ ದಿನ ಉದ್ವೇಗದಲ್ಲಿರ್ತೀರ, ಆತಂಕದಲ್ಲಿರ್ತೀರ, ಭಯಭೀತರಾಗಿರ್ತೀರ. ಹಾಗಾಗಿ ಬೇರೆಯವರ ನೆರಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಅಪ್ಪಿತಪ್ಪಿಯೂ ಕೂಡ ನೀವು ನೋಡಬಾರ್ದು ಸ್ನೇಹಿತರೆ. ಇನ್ನು ಐದನೆಯದಾಗಿ ಸ್ನೇಹಿತರೆ, ಅಡುಗೆ ಮನೆಯಲ್ಲಿ ಅಶುಚಿಯಾಗಿರುವಂಥ ಪಾತ್ರೆಗಳು, ಅಂದರೆ ಸಿಂಕಿನ ತುಂಬ ತೊಳೆಯದೇ ಇರುವಂತಹ ಪಾತ್ರೆಗಳು, ಇವೆಲ್ಲವೂ ಕೂಡ ನಿಮಗೆ ನೆಗೆಟಿವಿಟಿಯನ್ನು ಸೂಚಿಸುತ್ತೆ. ಅಡುಗೆ ಮನೆ ದೈವ ಸ್ವರೂಪವಾದಂಥದ್ದು, ಲಕ್ಷ್ಮೀ ನಿವಾಸ ಇರುವಂತಹ ಒಂದು ಜಾಗ. ಹಾಗಾಗಿ ಅಡುಗೆ ಮನೆಯಲ್ಲಿ ರಾತ್ರಿ ನೀವು ತೊಳೆಯದೇ ಬಿಟ್ಟಿರುವಂಥ ಎಂಜಲು ಪಾತ್ರೆಗಳನ್ನು ಹಾಗೇ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಬಂದು ಆ ಪಾತ್ರೆಗಳನ್ನು ನೀವು ನೋಡಿದ್ರಿ ಅಂದರೆ ನಿಮಗೆ ದಾರಿದ್ರ್ಯ ಉಂಟಾಗುತ್ತೆ. ಲಕ್ಷ್ಮಿಯ ಅನುಗ್ರಹ, ಲಕ್ಷ್ಮಿಯ ಕಟಾಕ್ಷ ದೊರೆಯೋದಿಲ್ಲ. ವ್ಯಾಪಾರ ವಹಿವಾಟು ಮಾಡ್ತಾ ಇರಲಿ, ವೃತ್ತಿ ಯಾವುದಾದ್ರೂ ಮಾಡ್ತಾ ಇರಲಿ, ನಿಮಗೆ ಅಲ್ಲಿ ಧನಾಕರ್ಷಣೆ ಆಗೋದಿಲ್ಲ, ಲಾಸ್ ಆಗ್ತಾ ಹೋಗುತ್ತೆ. ಪ್ರತಿದಿನ ಈ ಪ್ರಕಾರದಲ್ಲಿ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಮುಂದೊಂದು ದಿನ ಪ್ರತಿಯೊಂದಕ್ಕೂ ಕೂಡ, ತಿನ್ನುವ ಅನ್ನಕ್ಕೂ ಕೂಡ ಕೊರತೆ ಬರುವಂತಹ ಪರಿಸ್ಥಿತಿಗೆ ಬರ್ತೀರಾ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದಿಷ್ಟನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನವಿರಿಸಬೇಕು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ, ಎದ್ದ ತಕ್ಷಣ ಫಸ್ಟು ನಿಮ್ಮ ಕಣ್ಣನ್ನು ಒರೆಸಿಕೊಂಡು ನಿಮ್ಮ ಕೈಯನ್ನು ಒಂದು 3-4 ಬಾರಿ ಉಜ್ಜಿ ಸ್ವಲ್ಪ ಕೈಯನ್ನು ಬಿಸಿ ಮಾಡಿಕೊಂಡು ಅನಂತರವಾಗಿ ನಿಮ್ಮ ಕಣ್ಣನ್ನು ಓಪನ್ ಮಾಡಿ ನಿಮ್ಮ ಹಸ್ತರೇಖೆಗಳನ್ನು ನೋಡೋದ್ರಿಂದ, ನಿಮ್ಮ ಅಂಗೈಯನ್ನು ನೋಡೋದ್ರಿಂದ, ನಿಮ್ಮ ಅಂಗೈ ನೋಡೋದ್ರಿಂದ ನಿಮಗೆ ಅದೃಷ್ಟ ಉಂಟಾಗುತ್ತೆ. ನೀವು ಮಾಡುವಂಥ
ಕೆಲಸಗಳು ಶುಭಪೂರ್ವಕವಾಗಿರುತ್ತೆ, ಯಶಸ್ವಿಯಾಗಿ ನಿಮ್ಮ ಆ ಇಡೀ ದಿನ ಸಾಗತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಅಂಗೈಯನ್ನು ನೋಡಿದರೆ ಒಳಿತು. ಹಾಗೆ ದೇವರ ಫೋಟೋವನ್ನು ನೋಡುವಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಪೂಜಾ ಮಂದಿರದಲ್ಲಿರುವಂಥ ದೇವರ ಫೋಟೋ ಆಗಿರ್ಬೋದು, ನಿಮ್ಮ ಇಷ್ಟ ದೈವವೋ ಕುಲದೈವವೋ ಆಗಿರಲಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ದೇವರ ಫೋಟೋವನ್ನು ನೋಡೋದ್ರಿಂದ ಇಡೀ ದಿನ ಕೂಡ ಶುಭಪ್ರದಾಯಕವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ಮೂರನೇದಾಗಿ ಹಸಿರು ಗಿಡಗಳನ್ನು ನೋಡುವಂಥದ್ದು, ಅಂದರೆ ದೈವ ವೃಕ್ಷಗಳೇನಾದರೂ ಬೇವಿನ ಮರವಾಗಿರಲಿ ಅಥವಾ ತುಳಸಿ ಗಿಡವಾಗಿರಲಿ ಅಥವಾ ಮನೆಯ ಅಂಗಳದಲ್ಲಿ ಇರುವಂತಹ ಯಾವುದೋ ಒಂದು ಹೂ ಬಿಡುವಂತಹ ಒಂದು ಗಿಡವಾಗಿರಲಿ, ಮುಳ್ಳಿನ ಗಿಡವನ್ನು ನೋಡಬೇಡಿ, ಹೂ ಬಿಡುವಂತಹ ಗಿಡ ಆಗಿರಲಿ, ದಾಸವಾಳ ಗಿಡ ಆಗಿರಲಿ, ಸೇವಂತಿಗೆ ಗಿಡ ಆಗಲಿ, ಈ ಥರದ್ದನ್ನು ನೀವು ನೋಡಿದ್ರಿ ಅಂದರೂ ಕೂಡ ಅದು ನಿಮಗೆ ಪಾಸಿಟಿವ್ ವೈಬ್ಸ್, ಧನಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತೆ. ಇಡೀ ದಿನ ನಿಮಗೆ ಚೈತನ್ಯಪೂರ್ವಕವಾಗಿರುತ್ತೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನೇಹಿತರೆ ನೀವು ಕಲ್ಲುಪ್ಪನ್ನು ನೋಡೋದ್ರಿಂದ, ಕಲ್ಲುಪ್ಪನ್ನು ಮುಟ್ಟೋದ್ರಿಂದನೂ ಕೂಡ ನಿಮಗೆ ಧನಾಕರ್ಷಣೆ ಆಗುತ್ತೆ, ಲಕ್ಷ್ಮಿ ಕಟಾಕ್ಷವಾಗುತ್ತೆ ಅಂತಲೇ ಹೇಳಾಗುತ್ತೆ. ಹಾಗೆ ಸ್ನೇಹಿತರೆ ಅರಿಶಿಣದ ಡಬ್ಬವನ್ನು ಕೂಡ ಮುಟ್ಟೋದ್ರಿಂದ, ಅರಿಶಿಣವನ್ನು ಕೂಡ ನೋಡೋದ್ರಿಂದನೂ ಕೂಡ ಸ್ನೇಹಿತರೆ ಧನಾಕರ್ಷಣೆ ಆಗುತ್ತೆ, ಲಕ್ಷ್ಮಿ ಅನುಗ್ರಹವಾಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ. ದೈವ ಸ್ವರೂಪವಾದಂತಹ ಯಾವುದೇ ವಸ್ತುಗಳನ್ನು ನೋಡೋದ್ರಿಂದ, ಪೂಜಾ ವಸ್ತುಗಳನ್ನು ನೋಡೋದ್ರಿಂದ, ಪೂಜೆಗೆ ಉಪಯೋಗಿಸುವಂಥ ಮಂಗಳಕರವಾದಂಥ ಎಲೆಯೋ ತೆಂಗಿನಕಾಯೋ ಅಥವಾ ಹಣ್ಣುಗಳೋ ಏನಾದರೂ ಈ ರೀತಿ ನೀವು ನೋಡೋದ್ರಿಂದನೂ ಕೂಡ ನಿಮಗೆ ಇಡೀ ದಿನ ಶುಭವಾಗುತ್ತೆ. ಹಾಗೆ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ರೂಮ್ನಲ್ಲಿ ಯಾವುದೇ ಒಂದು ಪ್ರಾಣಿಗಳ ಒಂದು ಫೋಟೋ, ಅಂದರೆ ವ್ಯಾಘ್ರವಾದಂಥ ಪ್ರಾಣಿಗಳ ಫೋಟೋವನ್ನು ನೀವು ನೋಡೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಹಸುವನ್ನು ನೋಡಿದರೆ ಒಳ್ಳೆಯದು, ಆನೆಯನ್ನು ನೋಡಿದರೆ ಕೂಡ ಒಳ್ಳೆಯದು. ಆದರೆ ಹುಲಿ ಆಗಿರಲಿ, ಸಿಂಹವಾಗಿರಲಿ ಅಥವಾ ಯಾವುದಾದ್ರೂ ವ್ಯಾಘ್ರ ಇರುವಂತಹ ಪ್ರಾಣಿಗಳನ್ನು ನೀವು ನೋಡಬಾರ್ದು. ಈ ರೀತಿ ವ್ಯಾಘ್ರವಿರುವಂಥ ಪ್ರಾಣಿಗಳನ್ನು ನೋಡಿದರೂ ಕೂಡ ನಿಮಗೆ ಇಡೀ ದಿನ ಕೋಪ, ಆತಂಕ, ಆವೇಶ, ಯಾರನ್ನ ನೋಡಿದರೂ ಕಿರ್ಚಾಡುವಂಥದ್ದು, ನೀವು ಒಂದು ರೀತಿ ಮೂಡ್ ಅಪ್ಸೆಟ್ಟಲ್ಲಿ ನೀವಿರುವಂಥದ್ದಾಗುತ್ತೆ. ಹಾಗಾಗಿ ವ್ಯಾಘ್ರ ಇರುವಂತಹ ಜಂತುಗಳ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಬೆಡ್ರೂಮ್ ಕೋಣೆಯಲ್ಲಿ ನೀವು ಇಟ್ಕೊಳ್ಬೇಡಿ, ಅದನ್ನು ನೋಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಹಸುವನ್ನಾಗಿರಲಿ ಅಥವಾ ಆನೆಯ ಫೋಟೋವನ್ನಾಗಿರಲಿ ನೀವು ನೋಡಿದ್ರಿ ಅಂದ್ರೂ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತೆ, ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ, ಧನಾಕರ್ಷಣೆ ಆಗ್ತಾ ಹೋಗುತ್ತೆ. ಈ ಆನೆ ಕೂಡ ಲಕ್ಷ್ಮಿಯ ಸಂಕೇತ, ಹಸು ಕೂಡ ಲಕ್ಷ್ಮಿಯ ಸಂಕೇತವಾಗಿರೋದ್ರಿಂದ ಈ ರೀತಿಯ ಪ್ರಾಣಿಗಳನ್ನು ನೋಡಿದರೆ ಒಳ್ಳೆಯದು. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಹಸುವನ್ನು ಸಾಕಿದ್ದೀರಾ ಅಂತಂದರೆ ಆ ಹಸುವನ್ನು ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡಿದ್ರಿ ಅಂದರೆ ಖಂಡಿತ ಇಡೀ ದಿನ ನಿಮಗೆ ಶುಭಪ್ರದಾಯಕವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹೀಗೆ ದೈವ ಸ್ವರೂಪವಾದಂತಹ ಯಾವುದಾದ್ರೂ ನೀವು ವಸ್ತುಗಳನ್ನಾಗಲಿ ಅಥವಾ ನಿಮ್ಮ ಕೈಯನ್ನು, ಅಂಗೈಯನ್ನು ನೋಡಿಕೊಳ್ಳುವಂಥದ್ದು, ದೇವರ ಫೋಟೋವನ್ನು ನೋಡುವ ಮುಖಾಂತರವಾಗಿ ನೀವು ಈ ಪ್ರಕಾರದಲ್ಲಿ ನೀವು ಬರ್ಬೋದು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಮುಖವನ್ನು ಶುಭ್ರಗೊಳಿಸ್ಕೊಂಡು ನಿಮ್ಮ ಕೂದಲನ್ನು ಬಾಚಿಕೊಂಡ ನಂತರವೇ ನೀವು ಮನೆಯಿಂದ ಹೊರಗಡೆ ಬರಬೇಕು. ಯಾಕಂದರೆ ನೀವು ದಾರಿದ್ರ್ಯ ಸ್ವರೂಪವಾಗಿ ಹೊರಗಡೆ ಹೋಗಿ ಬೇರೆಯವರಿಗೆ ದರ್ಶನವನ್ನು ನೀಡಿದ್ರಿ ಅಂದರೂ ಕೂಡ ಆ ಒಂದು ಪಾಪ ಫಲಗಳನ್ನು ನೀವು ಅನುಭವಿಸ್ತೀರ. ಹಾಗಾಗಿ ಶುಭ್ರವಾಗಿ ಮುಖವನ್ನು ಸ್ವಚ್ಛಗೊಳಿಸ್ಕೊಂಡು ನಿಮ್ಮ ದಾರಿದ್ರ್ಯತೆಯನ್ನು ಹೋಗಲಾಡಿಸ್ಕೊಂಡ ನಂತರವೇ ನೀವು ಮನೆಯಿಂದ ಹೊರ ಬಂದು ನಿಮ್ಮ ನಿತ್ಯ ಕಾರ್ಯಗಳನ್ನು, ನಿಮ್ಮ ನಿತ್ಯ ಕೆಲಸಗಳೇನಿರುತ್ತೆ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ.